ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಖುಷ್ಬು ಅವರ ಕ್ಯಾರೆಟ್ ಆಯಿಲ್. ಸೊ ನಾನು ಇವತ್ತು ತೋರಿಸ್ತಾ ಇರ್ತಕ್ಕಂಥದ್ದು ಕ್ಯಾರೆಟ್ ಆಯಿಲ್ ಅಲ್ಲ, ಅದಕ್ಕಿಂತ ಸ್ಪೆಷಲ್ಲು. ಯಾಕಂದರೆ ಇದು ತುಂಬ ಎಫೆಕ್ಟಿವ್ ರೆಮಿಡಿ ಅಂತಾನೆ ಹೇಳ್ಬೋದು. ಮನೆಯಲ್ಲಿ ಈ ಒಂದು ಆಯಿಲ್ ಅಥವಾ ಸಿರಮ್ ಅನ್ನು ನೀವು ಪ್ರಿಪೇರ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ 21 ಡೇಸ್ ಉಪಯೋಗಿಸೋದ್ರಿಂದ ನಿಮ್ಮ ಮುಖದ ಮೇಲಿರುವಂಥ ಪಿಂಪಲ್ ಮಾರ್ಕ್ಸ್ ಆಗ್ಬೋದು, ಸುಟ್ಟ ಕಲೆಗಳು, ಪಿಗ್ಮೆಂಟೇಷನ್ ಮಾರ್ಕ್ಸು ಎಲ್ಲ ಕ್ಲಿಯರ್ ಆಗಿ ಮುಖ ಕೂಡ ಬ್ರೈಟ್ ಆಗುತ್ತೆ, ಹಾಗೆಯೇ ಗ್ಲೋ ಬರುತ್ತೆ. ಈ ಒಂದು ಸಿರಮನ್ನು ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಸಾಮಾನ್ಯವಾಗಿ ಕ್ಯಾರೆಟ್ ಆಯಿಲನ್ನು ಬಳಸೋದ್ರಿಂದ ಮುಖ ಗ್ಲೋ ಆಗುತ್ತೆ, ಯಾಕಂದರೆ ಅದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ. ಹಾಗೆ ನಾನಿಲ್ಲಿ ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ತಾ ಇದ್ದೀನಿ. ಅದೇನೆಂದರೆ ಕಕ್ಕೆ ಹೂವು ಅಥವಾ ಇಂಗ್ಲೀಷ್ನಲ್ಲಿ ಗೋಲ್ಡನ್ ಶವರ್ ಫ್ಲವರ್ ಅಂತ ಕೂಡ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಇದನ್ನು ನೋಡ್ತಾ ಇದ್ದೀರಲ್ಲ, ಈ ರೀತಿ ಇರುತ್ತೆ. ಇದು ರಸ್ತೆ ಬದಿಗಳಲ್ಲಾಗ್ಬೋದು ಅಥವಾ ತೋಟ ಗದ್ದೆಗಳ ಸೈಡೆಲ್ಲ ಈ ರೀತಿ ಬೆಳೆದಿರುತ್ತೆ. ತುಂಬಾ ಆಯುರ್ವೇದಿಕ್ ಮೆಡಿಸಿನಲ್ ಪ್ರಾಪರ್ಟಿ ಹೊಂದಿರತಕ್ಕಂತಹ ಗಿಡ ಅಂತಲೇ ಹೇಳ್ಬೋದು. ಇದನ್ನು ನೀವು ಈ ಒಂದು ಹೂವನ್ನು ನೀವು ಕಿತ್ಕೊಂಡು ಬಂದು ಸ್ವಲ್ಪ ಸನ್ಲೈಟಲ್ಲಿ ಅಥವಾ ಹಾಗೇನೆ ನೀವು ಎಲೆನೆಲ್ಲ ತೆಗೆದುಬಿಟ್ಟು ಬರೀ ಹೂವಿನ ದಳಗಳನ್ನು ಬಿಡಿಸಿಟ್ಕೊಂಡು 1 ಅಥವಾ 2 ದಿನ ನೆರಳಲ್ಲೇ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸಿದ ನಂತರ ನಮಗೆ ಈ ಒಂದು ಹೂವಿನ ದಳ ಏನಿರುತ್ತೆ ಅದರಿಂದ ಎಣ್ಣೆಯನ್ನು ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಈಗ ನಮ್ಮ ತೋಟದಲ್ಲಿ ಸಿಕ್ಕಿದಂಥ ಈ ಕಕ್ಕೆ ಹೂವನ್ನು ಬಿಡಿಸ್ಕೊಂಡು ಈ ರೀತಿ ಒಂದು ಬೌಲ್ನಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. ಕಂಪ್ಲೀಟಾಗಿ ನಾನು ಎಲೆಗಳು ಎಲ್ಲ ಸಪ್ರೇಟ್ ಮಾಡಿ ಹೂವಿನ ದಳನ ಮಾತ್ರ ತೆಗೆದುಕೊಂಡಿದ್ದೀನಿ. ಫೇಸ್ ಸಿರಮ್ನ ನಾವು ಸಾಮಾನ್ಯವಾಗಿ 2 ರಿಂದ 3 ಡ್ರಾಪು ಒಂದು ಸರಿಗೆ ಬಳಸ್ಕೊಳ್ತೀವಿ. ಅಂದರೆ ಅಷ್ಟೇ ಕಾನ್ಸಂಟ್ರೇಟೆಡ್ ಆಗಿ ನಾವು ಈ ಒಂದು ಸಿರಮನ್ನು ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನು 2 ಮುಷ್ಟಿಯಷ್ಟು ಈ ಹೂವಿನ ದಳವನ್ನು ತೆಗೆದುಕೊಂಡಿದ್ದೀನಿ. ಜೊತೆಗೆ ಒಂದು ದಪ್ಪ ಗಾತ್ರದ ಕ್ಯಾರೆಟ್ನ ತುರಿಯನ್ನು ತೆಗೆದಿಟ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದು ಕ್ಯಾರೆಟ್ ತುರಿ ತುರ್ಕೊಳ್ಬೇಕು. ಅದರ ಜೊತೆಗೆ 25 ml ಬಾದಾಮ್ ಆಯಿಲ್ ಬೇಕಾಗುತ್ತೆ. ಒಳ್ಳೆ ಬ್ರ್ಯಾಂಡ್ ಬಾದಾಮ್ ಆಯಿಲ್ನ ಉಪಯೋಗಿಸಿದ್ರೆ ಒಳ್ಳೆಯದು. ಹಾಗೆಯೇ ಮುಖ್ಯವಾಗಿ ಇದಕ್ಕೆ ತೆಂಗಿನೆಣ್ಣೆ ಬೇಕು. ನಾನಿಲ್ಲಿ 250 ml ಅಷ್ಟು ತೆಂಗಿನೆಣ್ಣೆಯನ್ನು ಬಳಸ್ತಾ ಇದ್ದೀನಿ. ಕೋಲ್ಡ್ ಪ್ರೆಸ್ಡ್ ತೆಂಗಿನೆಣ್ಣೆ ಇದ್ರೆ ಅದನ್ನೇ ಬಳಸ್ಬೋದು. ಇಲ್ಲ ಅಂದರೆ ನೀವು ಯಾವುದು ಪ್ಯಾರಾಚೂಟ್ ಇದೆ ಅದನ್ನೇ ಮನೆಯಲ್ಲಿ ಯಾವುದಿರುತ್ತೆ ಒಳ್ಳೆ ಬ್ರ್ಯಾಂಡ್ ತೆಂಗಿನೆಣ್ಣೆ ಅದನ್ನು ನೀವು ಉಪಯೋಗಿಸ್ಬೋದು. ಇದರ ಜೊತೆಗೆ ನಾನು 2 ವಿಟಮಿನ್ ಇ ಕ್ಯಾಪ್ಸೂಲನ್ನು ಬಳಸ್ತಾ ಇದ್ದೀನಿ. ವಿಟಮಿನ್ ಇ ಕ್ಯಾಪ್ಸೂಲು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಗ್ಲೋನೆಸ್ಗಾಗ್ಬೋದು, ಹಾಗೆಯೇ ರಿಂಕಲ್ಸ್ ಕಡಿಮೆ ಮಾಡೋದಕ್ಕೆ ತುಂಬ ಒಳ್ಳೆಯದು. ಈಗ ಈ ಎಣ್ಣೆಯನ್ನು ಯಾವ ರೀತಿ ತಯಾರು ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಎಣ್ಣೆಯನ್ನು ಡಬಲ್ ಬಾಯ್ಲರ್ ಮೆಥಡ್ನಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ಗೆ ಕೊಬ್ಬರಿ ಎಣ್ಣೆನ ಹಾಕೊಂಡು ನಂತರ ಇದಕ್ಕೆ ನಾವು ಏನು ತೆಗೆದಿಟ್ಕೊಂಡಿದ್ವಿ ಕ್ಯಾರೆಟ್ ತುರಿ, ಹಾಗೆಯೇ ಹೂವಿನ ದಳಗಳು, ಕಕ್ಕೆ ಹೂವಿನ ದಳಗಳು ಏನಿದೆ ಅದನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ಜೋರು ಊರಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ಎಣ್ಣೆಯನ್ನು ತಯಾರು ಮಾಡ್ಲಿಕ್ಕೆ ಹೋಗಬಾರ್ದು. ಈ ರೀತಿ ಡಬಲ್ ಬಾಯ್ಲರ್ ಮೆಥಡ್ನಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೇಕು. ಹೂವನ್ನು ಒಣಗಿಸಿ ಕೂಡ ಹಾಕೊಳ್ಬೋದು, ಇಲ್ಲ ಹಸಿ ಹೂವಿನ ದಳಗಳನ್ನು ಕೂಡ ನೀವು ಹಾಕೊಳ್ಬೋದು. ಈಗ ಎರಡನ್ನೂ ನಾವು ಎಣ್ಣೆನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಅದರ ರಸ ಎಲ್ಲ ಬಿಡಬೇಕು, ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಮಧ್ಯ ಕೈ ಆಡಿಸ್ತಾ ಇರಬೇಕು. ಕೊಬ್ಬರಿ ಎಣ್ಣೆ ಎಷ್ಟು ಕಲರ್ಲೆಸ್ ಆಗಿದೆ ನೋಡ್ತಾ ಇದ್ದೀರಲ್ವಾ. ಇದು ಎಲ್ಲ ಫುಲ್ಲು ಯೆಲ್ಲೋಯಿಶ್ ಆಗಿ ಕಲರ್ ಬಿಡುತ್ತೆ. ಕ್ಯಾರೆಟ್ ಆಗ್ಬೋದು, ಹಾಗೆ ಕಕ್ಕೆ ಹೂವಿನ ರಸ ಆಗ್ಬೋದು, ಎಣ್ಣೆ ಜೊತೆ ಬೆರೆತು ಗೋಲ್ಡನ್ ಆಯಿಲ್ ಆಗಿ ಪ್ರಿಪೇರ್ ಆಗುತ್ತೆ. ತುಂಬಾನೇ ಅದ್ಭುತ ಗುಣಗಳು ಹೊಂದಿರುವಂಥ ಈ ಕಕ್ಕೆ ಹೂವನ್ನು ನೀವು ಎಲ್ಲೇ ಸಿಕ್ಕಿದ್ರೂ ಕಲೆಕ್ಟ್ ಮಾಡ್ಕೊಳ್ಳಿ. ಅದರ ಪೌಡ್ರನ್ನ ನೀವು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಕೂಡ ಹಚ್ಕೊಳ್ಬೋದು. ಬಟ್ ಈ ಮೆಥಡಲ್ಲಿ ನೀವು ಒಂದು ಸಿರಮನ್ನು ಮಾಡಿಕೊಂಡು ಪ್ರತಿದಿನ ರಾತ್ರಿ ಹೊತ್ತು ಮಲ್ಗೋದಕ್ಕೆ ಮುಂಚೆ ಮುಖ ಎಲ್ಲ ತೊಳೆದು ಈ ಒಂದು ಸಿರಮನ್ನು ಹಚ್ಚಿ ನೀವು ಮಲ್ಗೋದ್ರಿಂದ ತುಂಬಾನೇ ಒಂದು ಒಳ್ಳೆ ರಿಸಲ್ಟನ್ನು ಪಡಿತೀರಾ. ಹಾಗೆಯೇ ಈ ಒಂದು ಸಿರಮನ್ನು ಬಳಸೋವಾಗ ಆದಷ್ಟು ಸೋಪನ್ನು ಬಳಸೋದನ್ನು ಕಡಿಮೆ ಮಾಡಬೇಕು. ಮುಖಕ್ಕೆ ಸೋಪ್ ಅಥವಾ ಫೇಸ್ ವಾಶನ್ನು ಬಳಸ್ತೇನೆ. ಕಡಲೆ ಹಿಟ್ಟಲ್ಲಿ ಮುಖವನ್ನು ತೊಳೆಯೋದು ಅಥವಾ ಹೆಸರು ಕಾಳಿಟ್ಟಲ್ಲಿ ಮುಖವನ್ನು ತೊಳೆಯೋದು ಮಾಡಿದ್ರೆ ಇನ್ನೂ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಈಗ ನೋಡಿದಿರಲ್ಲ, ರಸ ಎಲ್ಲ ಬಿಟ್ಕೊಂಡು ಕಲರ್ ಕೂಡ ಚೇಂಜ್ ಆಗಿದೆ, ಹಳದಿ ಬಣ್ಣಕ್ಕೆ ಬಂದಿದೆ ಕೊಬ್ಬರಿ ಎಣ್ಣೆ ಎಲ್ಲ. ಇಷ್ಟು ಸಾಕು. ಇವಾಗ ನಾನು ಇದನ್ನು ಸೋಸ್ಲಿಕ್ಕೆ ಹೋಗಲ್ಲ. ಒಂದು ರಾತ್ರಿ ಪೂರ್ತಿ ಇದನ್ನು ಹಾಗೆ ಇಟ್ಬಿಡ್ಬೇಕು. ಒಂದು ಪ್ಲೇಟ್ ಏನಾದರೂ ಮುಚ್ಚಿಬಿಟ್ಟು ಹಾಗೇನೆ ಒಂದು ನೈಟ್ ಫುಲ್ಲು ನೆನೆಯೋದಕ್ಕೆ ಬಿಡಬೇಕು. ಮಾರನೇ ದಿನ ಇದನ್ನು ನಾವು ಸೋಸ್ಕೊಳ್ಳೋಣ. ಈ ಒಂದು ಚಳಿಗೆ ಈ ಒಂದು ಸಿರಮ್ ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಿಂಕಲ್ಸ್ ಅನ್ನ ಕಡಿಮೆ ಮಾಡುತ್ತೆ. ಚಳಿಗಾಲಕ್ಕೆ ಮುಖ ಕೆಲವರಿಗೆ ಡ್ರೈ ಆಗುತ್ತೆ, ಅದಕ್ಕೂ ಕೂಡ ಈ ಒಂದು ಎಣ್ಣೆ ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ಈಗ ನೋಡ್ತಾ ಇರುವಂತದ್ದು ನಾನು ಮಾರನೇ ದಿನ ಎಣ್ಣೆಯನ್ನ ತೆಗೆದಿಡ್ತಾ ಇದ್ದೀನಿ. ಮಾರನೇ ದಿನಕ್ಕೆ ಈ ರೀತಿ ಕಂಪ್ಲೀಟ್ ಆಗಿ ಎಣ್ಣೆ ಎಲ್ಲ ರಸ ಚೆನ್ನಾಗಿ ಬಿಟ್ಟಿರುತ್ತೆ. ಈ ಒಂದು ಎಣ್ಣೆಯನ್ನು ನಾವಿವಾಗ ಸೋಸ್ಕೊಳ್ಬೇಕಾಗತ್ತೆ.
ಒಂದು ಚೆನ್ನಾಗಿರುವಂಥ ಕಾಟನ್ ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದಕ್ಕೆ ಒಂದು ಕಾಟನ್ ಬಟ್ಟೆ ಈ ರೀತಿ ಗ್ಲಾಸ್ಗೆ ಹಾಕ್ಕೊಂಡು ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ನೀವು ಕಾಫಿ ಫಿಲ್ಟರ್ ಇರುತ್ತಲ್ಲ ಅದರಲ್ಲೂ ಶೋಧಿಸ್ಕೊಳ್ಬೋದು. ಬಟ್ ಈ ಥರ ಮೆಥಡಲ್ಲಿ ಮಾಡೋದ್ರಿಂದ ಕಂಪ್ಲೀಟಾಗಿ ನಾವು ಎಣ್ಣೆಯನ್ನು ಪಡಿಬೋದು. ಯಾಕಂದರೆ ಮಸ್ಲೈನ್ ಕ್ಲಾತ್ ಆಗ್ಬೋದು ಅಥವಾ ಕಾಟನ್ ಬಟ್ಟೆನಲ್ಲಿ ಚೆನ್ನಾಗಿ ಹಿಂಡ್ಕೊಳ್ಬೋದು. ಬಟ್ ಕಾಫಿ ಫಿಲ್ಟರಲ್ಲಿ ಅಷ್ಟು ಚೆನ್ನಾಗಿ ಈ ಒಂದು ರಸ ಹಿಂಡ್ಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ತುಂಬ ಎಣ್ಣೆ ವೇಸ್ಟ್ ಆಗುತ್ತೆ. ಈ ಮೆಥಡು ಬೆಸ್ಟ್ ಅಂತಲೇ ಹೇಳ್ತೀನಿ. ಈಗ ನೋಡ್ತಾ ಇದ್ದೀರಲ್ಲ, ಎಲ್ಲ ಒಂದು ಹೂವಿನ ದಳಗಳನ್ನ ಈ ರೀತಿ ಕಂಪ್ಲೀಟಾಗಿ ಹಾಕೊಂಡಿದ್ದೀನಿ. ಈಗ ಇದನ್ನು ರಸವನ್ನು ಶೋಧಿಸ್ಕೊಳ್ಳೋಣ. ನೀವು ಇದನ್ನು ದಿನಕ್ಕೆ 2 ಟೈಮ್ ಕೂಡ ಉಪಯೋಗಿಸ್ಬೋದು. ಈ ಎಣ್ಣೆಯನ್ನು ಬೆಳಗ್ಗೆ ಕೂಡ ಉಪಯೋಗಿಸ್ಬೋದು. ಮನೆಯಲ್ಲೇ ಇರ್ತೀವಿ ಅಂತ ಹೇಳಿದ್ರೆ ಯಾವುದೇ ಮಾಯಿಶ್ಚರೈಸರ್ ಅವಶ್ಯಕತೆ ಇಲ್ಲ. ಮುಖ ತೊಳೆದು ಇದನ್ನೇ ನೀವು ಸಿರಮನ್ನೇ ಅಪ್ಲೈ ಮಾಡ್ಕೊಳ್ಬೋದು. ಸನ್ಸ್ಕ್ರೀನ್ ಏನಾದರೂ ಹೊರ್ಗಡೆ ಹೋಗ್ತೀವಿ ಅಂದರೆ ಸನ್ಸ್ಕ್ರೀನನ್ನು ಅಪ್ಲೈ ಮಾಡೋದಕ್ಕೆ ಮುಂಚೆ ಈ ಒಂದು ಸಿರಮನ್ನು ಅಪ್ಲೈ ಮಾಡಿ ನಂತರ ನೀವು ಸನ್ಸ್ಕ್ರೀನನ್ನು ಬಳಸ್ಬೋದು. ಅದೇ ನೀವೇನಾದರೂ ನೈಟು ಉಪಯೋಗಿಸ್ತೀವಿ ಅಂದರೆ ಮುಖವನ್ನು ತೊಳೆದು ಯಾವುದೇ ಕ್ರೀಮು ಮಾಯಿಶ್ಚರೈಸರ್ನ ಹಚ್ಚೋದು ಬೇಡ. ಕೇವಲ ಇದೊಂದೇ ಸಿರಮನ್ನು ಬಳಸಿ 21 ಡೇಸ್ ಕಂಟಿನ್ಯೂಸ್ ಆಗಿ ಇದನ್ನು ಫಾಲೋ ಮಾಡಿ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಬಂದಿದೆ. ನೋಡ್ತಾ ಇದ್ರೇ ಕಲರ್ ಗೋಲ್ಡನ್ ಕಲರ್ ಇದೆ. ಅಷ್ಟೇ ಸ್ಕಿನ್ ಕೂಡ ಗೋಲ್ಡನ್ ಆಗಿ ಬರುತ್ತೆ, ಗೋಲ್ಡನ್ ಶೈನಿ ಆಗಿ ಬರುತ್ತೆ. ಸ್ಕಿನ್ ಕಲರ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗೆಯೇ ಪಿಂಪಲ್ ಮಾರ್ಕ್ಸ್ ಆಗ್ಬೋದು, ಹಾಗೆ ಡಾರ್ಕ್ ಪ್ಯಾಚಸ್ಸು, ಪಿಗ್ಮೆಂಟೇಷನ್ ಆಗ್ಬೋದು, ಕಂಪ್ಲೀಟಾಗಿ ಈ ಒಂದು ಸಿರಮಿಂದ ಕ್ಯೂರ್ ಆಗುತ್ತೆ. ತುಂಬಾ ಸಿಂಪಲ್ ಆಗಿ ಮನೆಯಲ್ಲೇ ಈ ಒಂದು ಆಯಿಲನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಈ ಕಕ್ಕೆ ಹೂವು ಮತ್ತು ಕ್ಯಾರೆಟ್ ಆಯಿಲನ್ನು ನಾವು ಪ್ರಿಪೇರ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಆಲ್ಮಂಡ್ ಆಯಿಲನ್ನು ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಇದನ್ನೆಲ್ಲ ಕಂಪ್ಲೀಟಾಗಿ ಶೋಧಿಸ್ಕೊಂಡಿದ್ದೀವಿ. ಇದನ್ನು ನೀವು ಸ್ಕ್ರಾಪ್ ಮಾಡ್ಕೊಳ್ಳಿ. ಏನು ಹೂವಿಂದ ದಳಗಳಿದೆ ಅದೇನು ಯೂಸ್ ಇಲ್ಲ. ಈಗ ಇದಕ್ಕೆ ನಾನು ಆಲ್ಮಂಡ್ ಆಯಿಲನ್ನು ಹಾಕೊಳ್ತಾ ಇದ್ದೀನಿ. ಹಾಗೆಯೇ 2 ವಿಟಮಿನ್ ಇ ಕ್ಯಾಪ್ಸೂಲ್ನ ಕಟ್ ಮಾಡಿ ಹಾಕೊಳ್ಬೇಕಾಗತ್ತೆ. ಇದನ್ನು ನೀವು ಬೆಳಗ್ಗೆ ಏನಾದರೂ ಮನೇಲೇ ಇರ್ತೀವಿ, ಎಲ್ಲೂ ಹೊರಗೆ ಹೋಗಲ್ಲ ಅಂದರೆ ಮುಖ ತೊಳೆದು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು, ಹಾಗೆ ಬಿಡ್ಬೋದು. ಇಲ್ಲ ಅಂದರೆ ಹೊರಗೆಲ್ಲರೂ ಹೋಗ್ತೀವಿ ಅಂದರೆ ಸ್ನಾನಕ್ಕೆ ಮುಂಚೆ ನೀವು ಇದನ್ನು ಅಪ್ಲೈ ಮಾಡಿಕೊಂಡು 1 ಅವರ್ ಬಿಟ್ಟು ನೀವು ಸ್ನಾನ ಮಾಡ್ಬೋದು. ನೈಟ್ ಟೈಮು ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಯಾಕಂದರೆ ನೈಟು ಮಲ್ಗೋದಕ್ಕೆ ಮುಂಚೆ ಇದನ್ನು ಒಂದು 2 to 3 ಡ್ರಾಪ್ಸ್ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಜೆಂಟಲಾಗಿ ಮಸಾಜ್ ಮಾಡಿ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದು ನೀವು ಸೋಪ್ ಏನು ಬಳಸ್ತಾನೆ ಕಡಲೆ ಹಿಟ್ಟು ಅಥವಾ ಹೆಸರು ಕಾಳು ಹಿಟ್ಟಲ್ಲಿ ಮುಖನ ತೊಳ್ಕೊಂಡ್ರೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನೋಡ್ತಾ ಇದ್ದಾರಲ್ಲ ಗೋಲ್ಡನ್ ಆಯಿಲು ಎಷ್ಟು ಚೆನ್ನಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ. ಅಂಗಡಿಗಳಲ್ಲಿ ಅಥವಾ ಯಾವುದಾದ್ರೂ ಒಂದು ಮೆಡಿಕಲ್ ಶಾಪ್ನಲ್ಲಿ ಸಿರಮ್ಗಳು, ವಿಟಮಿನ್ ಇ ಸಿರಮ್ಮು ಆ ಥರ ಎಲ್ಲ ನೀವು ಬಳಸಿ ನೋಡಿರ್ತೀರ. ಬಟ್ ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಅದರಲ್ಲೂ ವಿಂಟರಿಗೆ ತುಂಬಾ ಎಫೆಕ್ಟಿವ್ ಅಂತಲೇ ಹೇಳ್ಬೋದು. ಸ್ಕಿನ್ ಸಾಫ್ಟಿ ಆಗಿರುತ್ತೆ, ಹಾಗೆಯೇ ರಿಂಕಲ್ಸ್ ಫ್ರೀ ಆಗಿರುತ್ತೆ. ಇದನ್ನು ಒಂದ್ಸರಿ ಟ್ರೈ ಮಾಡಿ. ಈ ಒಂದು ರೆಮಿಡಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನಿವಾಗ ಪ್ರಿಪೇರ್ ಮಾಡಿರ್ತಕ್ಕಂಥ ಎಣ್ಣೆ ಮಿನಿಮಮ್ ಅಂದ್ರೂ 1.5 ತಿಂಗಳಿಂದ 2 ತಿಂಗಳವರೆಗೂ ಆಗುತ್ತೆ. ಸೊ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿಕೊಂಡು ಸನ್ಲೈಟು ಡೈರೆಕ್ಟಾಗಿ ಬೀಳ್ದಿರೋ ಪ್ಲೇಸ್ನಲ್ಲಿ ಇಟ್ಕೊಳ್ಬೇಕು. ಆದಷ್ಟು ವಿಡಿಯೋನ ಶೇರ್ ಮಾಡಿ.